ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಬೆಳ್ಳಿ ಈಗ ಬಂಗಾರ 2026ಕ್ಕೆ ಸಿಲ್ವರ್ ರೇಟ್ ಡಬಲ್, ಚಿನ್ನಕ್ಕಿಂತ ಬೆಳ್ಳಿ ಬೆಸ್ಟಾ? ನಮಸ್ಕಾರ ಸ್ನೇಹಿತರೆ, ಇಷ್ಟು ದಿನ ನಮ್ಮ ದೇಶದಲ್ಲಿ ಒಂದೇ ಒಂದು ಮಾತಿತ್ತು, ಬೆಳ್ಳಿ ಅಂದ್ರೆ ಬಡವರ ಬಂಗಾರ ಅಂತ. ಆದರೆ ಈಗ ಕಾಲ ಬದಲಾಗಿದೆ. 2025ರಲ್ಲಿ ಯಾರ್ಯಾರು ಈ ಬಡವರ ಬಂಗಾರವನ್ನ ಕಡೆಗಣಿಸಿದ್ರು ಅವರೆಲ್ಲ ಈಗ ಕೈ ಹಿಸ್ಕೊಳ್ತಾ ಇದ್ದಾರೆ, ಮೈ ಪರಚ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಒಂದೇ ಒಂದು ವರ್ಷದಲ್ಲಿ ಬೆಳ್ಳಿ ಕೊಟ್ಟಿರೋ ರಿಟರ್ನ್ಸ್ ಎಂತದ್ದು ಗೊತ್ತಾ? 160%, 160%. ಅದೇ ನೀವು ಚಿನ್ನದ ಮೇಲೆ ದುಡ್ಡು ಹಾಕಿದ್ರೆ ಸಿಕ್ಕಿರೋದು 75% ರಿಟರ್ನ್ ಮಾತ್ರ. ಅಂದ್ರೆ ಚಿನ್ನದ ಓಟವನ್ನೇ ಬೆಳ್ಳಿ ಹ್ಯೂಜ್ ಮಾರ್ಜಿನಲ್ಲಿ ಹಿಂದಕ್ಕೆ ಹಾಕಿದೆ. ಈಗ 2026ರ ಆರಂಭದಲ್ಲಿದ್ದೀವಿ. ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದ್ದಿದೆ, ಈ ವರ್ಷವೂ ಕೂಡ ಸಿಲ್ವರ್ ಕಿಂಗ್ ಆಗಿ ಮೆರೆಯುತ್ತಾ? 1 kg ಬೆಳ್ಳಿ ಬೆಲೆ 3 ಲಕ್ಷ ದಾಟುತ್ತಾ? ಅಥವಾ ಚೀನಾ ಮಾಡಿರೋ ಆ ಒಂದು ಕೆಲಸದಿಂದ ಬೆಳ್ಳಿ ಸಿಗೋದೇ ಕಷ್ಟ ಆಗುತ್ತಾ? ಬನ್ನಿ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ವಿಶೇಷ ವರದಿಯಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. 2025 ಬೆಳ್ಳಿಯ ಸುವರ್ಣ ಯುಗ. ಸ್ನೇಹಿತರೆ, ಮೊದಲು ಫ್ಲಾಶ್ ಬ್ಯಾಕ್. 2025 ಬೆಳ್ಳಿಯ ಪಾಲಿಗೆ ನಿಜಕ್ಕೂ ಒಂದು ಗೋಲ್ಡನ್ ಇಯರ್ ಆಗಿತ್ತು ಅಂದ್ರೆ ತಪ್ಪಾಗಲ್ಲ. ನೀವು ಊಹೆನೂ ಮಾಡಿರಲ್ಲ ಆ ರೇಂಜ್ಗೆ ಸಿಲ್ವರ್ ಪ್ರೈಸ್ ಏರಿಕೆಯಾಗಿದೆ. ಜನವರಿ ಮೊದಲ ವಾರದ ಲೆಕ್ಕಾಚಾರ ನೋಡಿದ್ರೆ 1 kg ಬೆಳ್ಳಿ ಬೆಲೆ ಆಲ್ಮೋಸ್ಟ್ 2.40 ಲಕ್ಷ ರೂಪಾಯಿಯ ಗಡಿ ದಾಟಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ 1 ಗ್ರಾಮ್ ಬೆಳ್ಳಿಗೆ 240 ರೂಪಾಯಿ. ಸಾಮಾನ್ಯವಾಗಿ ಚಿನ್ನ ಸೇಫ್ ಹೆವೆನ್. ಯುದ್ಧ ಆದಾಗ, ಆರ್ಥಿಕ ಸಂಕಷ್ಟ ಬಂದಾಗ ಜನ ಚಿನ್ನದ ಕಡೆಗೆ ಓಡ್ತಾರೆ. ಆದರೆ ಕಳೆದ ವರ್ಷ ಇನ್ವೆಸ್ಟರ್ಗಳು ಮುಗಿಬಿದ್ದಿದ್ದು, ಖರೀದಿ ಮಾಡಿದ್ದು ಬೆಳ್ಳಿಯನ್ನ. ಯಾಕೆ? ಬರೀ ಜ್ಯುವೆಲ್ರಿ ಡಿಮಾಂಡ್ ಅಷ್ಟೇನಾ? ಬರೀ ಬೆಳ್ಳಿ ತಟ್ಟೆ, ಲೋಟ, ಹಾಗೆ ದೇವರ ಮುಂದೆ ಇಡೋ ಹರಿವಾಣ ದೇವರ ಮೂರ್ತಿ ಅಷ್ಟು ಮಾತ್ರನಾ? ಖಂಡಿತ ಅಲ್ಲ. ಇಲ್ಲಿ ನಡೀತಿರೋದು ಬೇರೆನೆ ಆಟ. ಚಿನ್ನ ಕೇವಲ ಆಭರಣ ಆದ್ರೆ ಬೆಳ್ಳಿ ಆಭರಣವೂ ಹೌದು, ಹಾಗೆ ಇಂಡಸ್ಟ್ರಿಯಲ್ ಮೆಟಲ್ ಕೂಡ ಹೌದು. ಈ ಇಂಡಸ್ಟ್ರಿಯಲ್ ಡಿಮಾಂಡ್ ಅನ್ನೋದು ಈಗ ಬೆಳ್ಳಿಗೆ ಕಿಚ್ಚು ಇಟ್ಟಿದೆ. ಬುಡಕ್ಕೆ ಅದು ರಾಕೆಟ್ ತರ ಹಾರೋಕ್ ಶುರು ಮಾಡಿದೆ. ಅದು ಹೇಗೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಮುಂದೆ. ಅದಕ್ಕೂ ಮುನ್ನ ಸ್ನೇಹಿತರೆ, ಎಕ್ಸ್ಪರ್ಟ್ಗಳು 2026ಕ್ಕೆ ಕೊಡ್ತಿರೋ ಟಾರ್ಗೆಟ್ ಏನು ಅಂತ ನೋಡ್ತಾ ಹೋಗೋಣ. ಈ ವರ್ಷ ಬೆಳ್ಳಿ ಪ್ರತಿ ಕೆಜಿಗೆ 3 ಲಕ್ಷ ರೂಪಾಯಿ ಟಚ್ ಆದ್ರೂ ಆಶ್ಚರ್ಯ ಇಲ್ಲ ಅಂತ ಕೆಲ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ನಿಜ, ಇಷ್ಟೆಲ್ಲ ಮೇಲಕ್ಕೆ ಹೋದ್ಮೇಲೆ ಒಂದ್ಸಲಿ ಕೆಳಗೆ ಬೀಳುತ್ತೆ. ಪ್ಯಾರಾಬೋಲಿಕ್ ರೈಸ್ ಆದ್ಮೇಲೆ ಪ್ಯಾರಾಬೋಲಿಕ್ ಫಾಲ್ ಕೂಡ ಆಗಿರೋ ಇತಿಹಾಸ ಬೆಳ್ಳಿಗಿದೆ. ಆದ್ರೆ ಈ ಸಲ ಸ್ವಲ್ಪ ಟ್ವಿಸ್ಟೆಡ್ ಇದೆ ಸಿಚುವೇಶನ್. ಕ್ಲಾರಿಟಿ ಯಾರಿಗೂ ಇಲ್ಲ ಏನಾಗುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ, ಸಪ್ಲೈ ಇಲ್ಲ, ಆದ್ರೆ ಡಿಮಾಂಡ್ ಮಾತ್ರ ಶೂಟ್ ಅಪ್ ಆಗ್ತಾ ಇದೆ ಆಕಾಶಕ್ಕೆ. ಬೆಳ್ಳಿ ಬರೀ ಕಾಲ್ ಗೆಜ್ಜೆಯಲ್ಲ. ಬೆಳ್ಳಿ ಬೆಲೆ ಯಾಕೆ ಹೀಗೆ ರಾಕೆಟ್ ತರ ಹೋಗ್ತಿದೆ ಅನ್ನೋದಕ್ಕೆ ಮೇನ್ ರೀಸನ್ ಇಲ್ಲಿದೆ ಸ್ನೇಹಿತರೆ. ಬೆಳ್ಳಿ ಅಂದ್ರೆ ಬರೀ ದೇವರ ಪೂಜೆಯ ತಟ್ಟೆನೋ, ದೀಪವೋ ಅಥವಾ ಹೆಣ್ಮಕ್ಕಳ ಕಾಲ್ ಗೆಜ್ಜೆ ಅಲ್ಲ. ಇವತ್ತು ಜಗತ್ತು ಕಂಪ್ಲೀಟ್ ಆಗಿ ಗ್ರೀನ್ ಎನರ್ಜಿ ಕಡೆಗೆ ಶಿಫ್ಟ್ ಆಗ್ತಿದೆ. ಈ ಗ್ರೀನ್ ಎನರ್ಜಿ ಅನ್ನೋದು ಬೆಳ್ಳಿ ಇಲ್ಲದೆ ನಡೆಯೋಕ್ ಸಾಧ್ಯನೇ ಇಲ್ಲ. ಇಲ್ಲಿ ನಂಬರ್ 1 ವಿಚಾರ, ಸೋಲಾರ್ ಪ್ಯಾನಲ್ಸ್. ನೀವು ಮನೆ ಮೇಲೆ ಹಾಕೋ ಸೋಲಾರ್ ಪ್ಯಾನಲ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಸೋಲಾರ್ ಪಾರ್ಕ್ ಗಳಿರ್ಬೋದು, ಅದರಲ್ಲಿ ವಿದ್ಯುತ್ ಹರಿಯೋದಕ್ಕೆ ಬೆಳ್ಳಿ ಅತ್ಯಗತ್ಯ. ಬೆಳ್ಳಿಯಷ್ಟು ಚೆನ್ನಾಗಿ ಅದ್ಭುತವಾಗಿ ವಿದ್ಯುತ್ ವಾಹಕ ಕಂಡಕ್ಟರ್ ಬೇರೆ ಯಾವುದೂ ಇಲ್ಲ. ಜಗತ್ತಿನಾದ್ಯಂತ ಸೋಲಾರ್ ಬಳಕೆ ಜಾಸ್ತಿ ಆಗ್ತಿದ್ದ ಹಾಗೆ ಬೆಳ್ಳಿಯ ಬಳಕೆ ಕೂಡ ಜಾಸ್ತಿ ಆಗಿದೆ. ನಂಬರ್ 2, ಎಲೆಕ್ಟ್ರಿಕ್ ವೆಹಿಕಲ್ಸ್. ಒಂದು ನಾರ್ಮಲ್ ಪೆಟ್ರೋಲ್ ಕಾರ್ಗಿಂತ ಒಂದು ಎಲೆಕ್ಟ್ರಿಕ್ ಕಾರ್ ನಲ್ಲಿ ಹೆಚ್ಚು ಬೆಳ್ಳಿ ಬೇಕಾಗುತ್ತೆ. ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಿಂದ ಹಿಡಿದು ಚಾರ್ಜಿಂಗ್ ಪಾಯಿಂಟ್ ವರೆಗೆ ಬೆಳ್ಳಿ ಬೇಕೇ ಬೇಕು. ನಂಬರ್ 3, ಎಲೆಕ್ಟ್ರಾನಿಕ್ಸ್ ಮತ್ತು 5G. ನಾವು ಬಳಸೋ ಸ್ಮಾರ್ಟ್ ಫೋನ್, ಕಂಪ್ಯೂಟರ್ ಚಿಪ್ಸ್, 5G ಟವರ್ಗಳು, ಪ್ರತಿಯೊಂದರಲ್ಲೂ ಬೆಳ್ಳಿಯ ಅಲ್ಪ ಪ್ರಮಾಣದ ಬಳಕೆ ಇದ್ದೇ ಇರುತ್ತೆ. ಈಗ ಹೇಳಿ, ಸೋಲಾರ್, ಇವಿ, ಎಲೆಕ್ಟ್ರಾನಿಕ್ಸ್ ಈ 3 ಇಂಡಸ್ಟ್ರಿ ಕೆಳಗೆ ಬೀಳೋದಾ ಅಥವಾ ಇನ್ನು ಮೇಲಕ್ಕೆ ಹೋಗೋದಾ? ಇಂಡಸ್ಟ್ರಿಗಳ ಭವಿಷ್ಯ ಇನ್ನು ಬೆಳಿತಾನೆ ಹೋಗೋ ಇಂಡಸ್ಟ್ರಿಗಳಿವು. ಇವು ಬೆಳೆದಷ್ಟು ಬೆಳ್ಳಿಯ ಬೆಲೆ ಏರ್ತಾನೆ ಹೋಗೋ ಲೆಕ್ಕಾಚಾರ ಇದೆ. ಇದೇ ಸಿಲ್ವರ್ಗಿರೋ ರಿಯಲ್ ಅಡ್ವಾಂಟೇಜ್. ಡ್ರ್ಯಾಗನ್ ಹಾಕಿದ ಬೀಗ. ಈಗ ಮತ್ತೆ ವಿಚಾರಕ್ಕೆ ಬರೋಣ. ಬೆಳ್ಳಿ ರೇಟ್ ಏರೋಕೆ ಡಿಮಾಂಡ್ ಅಷ್ಟೇ ಕಾರಣ ಅಲ್ಲ, ಅದಕ್ಕಿಂತ ದೊಡ್ಡ ಕಾರಣ ಅದು ಸಪ್ಲೈ ಶಾರ್ಟೇಜ್. ಇದಕ್ಕೆ ಮೇನ್ ವಿಲನ್ ಚೈನಾ. ಜಗತ್ತಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದನೆ ಮಾಡೋ ರಾಷ್ಟ್ರಗಳಲ್ಲಿ ಚೀನಾ ಕೂಡ ಒಂದು. ಆದರೆ ರೀಸೆಂಟ್ ಆಗಿ ಚೀನಾ ಏನ್ ಮಾಡಿದೆ ಗೊತ್ತಾ? ತನ್ನ ದೇಶದಿಂದ ಬೆಳ್ಳಿ ರಫ್ತು ಮಾಡೋದನ್ನ ಅಥವಾ ಎಕ್ಸ್ಪೋರ್ಟ್ ಮಾಡೋದನ್ನ ಆಲ್ಮೋಸ್ಟ್ ನಿಲ್ಲಿಸಿದೆ. ಅಲ್ಲಿನ ಸರ್ಕಾರ ಎಕ್ಸ್ಪೋರ್ಟ್ ಲೈಸೆನ್ಸಿಂಗ್ ರಿಜಿಮ್ ಮೂಲಕ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದೆ. ಯಾಕೆ ಹೀಗೆ? ಯಾಕಂದ್ರೆ ಚೀನಾ ಗೊತ್ತು, ಮುಂದಿನ ದಿನಗಳಲ್ಲಿ ಸೋಲಾರ್ ಮತ್ತು ಇವಿ ಮಾರ್ಕೆಟ್ ನಲ್ಲಿ ಲೀಡರ್ ಆಗಬೇಕು ಅಂದ್ರೆ ಟನ್ ಗಟ್ಟಲೆ, ಲಕ್ಷ ಟನ್ಗಳಲ್ಲಿ ಬೆಳ್ಳಿ ಬೇಕಾಗತ್ತೆ ಅಂತ. ಸೊ ತನ್ನ ಬೆಳ್ಳಿ ನನಗೆ ಇರಲಿ, ನಾನೇ ಮೆರಿತೀನಿ, ಬೇರೆಯವ್ರಿಗೆ ಯಾಕೆ ಕೊಡೋಣ ಅಂತ ಚೀನಾ ಗೇಮ್ ಮಾಡ್ತಾ ಇದೆ. ಒಂದ್ ಕಡೆ ಡಿಮಾಂಡ್ ಜಾಸ್ತಿ ಆಗ್ತಿದೆ, ಇನ್ನೊಂದ್ ಕಡೆ ಮಾರ್ಕೆಟ್ಗೆ ಬರ್ತಿರೋ ಬೆಳ್ಳಿ ಕಮ್ಮಿ ಆಗ್ತಿದೆ. ಎಕನಾಮಿಕ್ಸ್ ಪ್ರಕಾರ ಯಾವಾಗ ಡಿಮಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಟ್ ಆಗುತ್ತೋ ಬೆಲೆ ಮುಗಿಲು ಮುಟ್ಟೋದು ಗ್ಯಾರಂಟಿ. ಗೋಲ್ಡ್ ವರ್ಸಸ್ ಸಿಲ್ವರ್ ರೇಷಿಯೋ.
ಇನ್ನೊಂದು ಇಂಟ್ರೆಸ್ಟಿಂಗ್ ಲೆಕ್ಕಾಚಾರ ಇದೆ. ಇನ್ವೆಸ್ಟರ್ಗಳು ಇದನ್ನ ಗೋಲ್ಡ್ ವರ್ಸಸ್ ಸಿಲ್ವರ್ ರೇಷಿಯೋ ಅಂತ ಕರೀತಾರೆ. ಅಂದ್ರೆ 1 ಔನ್ಸ್ ಚಿನ್ನದ ಬೆಲೆಗೆ ಎಷ್ಟು ಔನ್ಸ್ ಬೆಳ್ಳಿ ಸಿಗುತ್ತೆ ಅನ್ನೋ ಲೆಕ್ಕ. 2025 ಆರಂಭದಲ್ಲಿ ರೇಷಿಯೋ ಎಷ್ಟಿತ್ತು ಗೊತ್ತಾ? 100:1, 100ಕ್ಕೆ 1. ಅಂದ್ರೆ 1 ಗ್ರಾಮ್ ಚಿನ್ನಕ್ಕೆ 100 ಗ್ರಾಮ್ ಬೆಳ್ಳಿ ಸಿಗ್ತಾ ಇತ್ತು. ಆದ್ರೆ ಈಗ ಅದು 60:1ಗೆ ಇಳಿದಿದೆ. ಇನ್ನು ಕೆಲವೊಂದ್ಸಲ 54:1ಗೂ ಕೂಡ ಬಂದಿತ್ತು. ಅದರ ಅರ್ಥ ಏನು? ಚಿನ್ನಕ್ಕೆ ಹೋಲಿಕೆ ಮಾಡಿದ್ರೆ ಬೆಳ್ಳಿಯ ವ್ಯಾಲ್ಯೂ ವಿಪರೀತ ವೇಗವಾಗಿ ಜಾಸ್ತಿ ಆಗ್ತಿದೆ. ಚಿನ್ನದ ಜೊತೆಗಿನ ಅಂತರವನ್ನು ಕಮ್ಮಿ ಮಾಡ್ತಾ ಇದೆ. ಹಿಸ್ಟ್ರಿಯಲ್ಲಿ ನೋಡಿದ್ರೆ ಯಾವಾಗೆಲ್ಲ ಈ ರೇಷಿಯೋ ಕಮ್ಮಿ ಆಗುತ್ತೋ ಆಗೆಲ್ಲ ಬೆಳ್ಳಿ ಚಿನ್ನಕ್ಕಿಂತ ಹೆಚ್ಚು ಪ್ರಾಫಿಟ್ ಕೊಟ್ಟಿದೆ. ಎಕ್ಸ್ಪರ್ಟ್ಸ್ ಪ್ರಕಾರ ಈ ಅಂತರ ಇನ್ನೂ ಕಮ್ಮಿ ಆಗೋ ಚಾನ್ಸಸ್ ಇದೆ. ಅಂದರೆ ಬೆಳ್ಳಿ ಬೆಲೆ ಇನ್ನೂ ಏರೋ ಅವಕಾಶ ಇದೆ ಅಂತ ಅರ್ಥ. 2026ರಲ್ಲಿ ಹೂಡಿಕೆ ಮಾಡಬಹುದಾ? ಅಂತಿಮವಾಗಿ 2026ರಲ್ಲಿ ಬೆಳ್ಳಿ ಮೇಲೆ ಹೂಡಿಕೆ ಮಾಡೋದ್ರ ಹಿಂದೆ ಏನ್ ಲೆಕ್ಕಾಚಾರ ಇದೆ? ಡೇಟಾ ಕ್ಲಿಯರ್ ಆಗಿದೆ. ಟ್ರೆಂಡ್ ಪಾಸಿಟಿವ್ ಕಾಣಿಸ್ತಿದೆ, ಆದರೆ ಎಚ್ಚರಿಕೆ ಕೂಡ ಇದೆ. ಬೆಳ್ಳಿ ಅನ್ನೋದು ಹೈಲಿ ವಾಲಟೈಲ್, ಸಿಕ್ಕಾಪಟ್ಟೆ ಅಸ್ಥಿರವಾಗಿ ವರ್ತಿಸ್ತಾ ಇರುತ್ತೆ. ಈಕ್ವಿಟಿಗಿಂತಲೂ ಮೇಲೆ ಕೆಳಗೆ ಆಗ್ತಿರುತ್ತೆ. ಒಂದೊಂದು ದಿನಕ್ಕೆ 2%, 3% ಮೇಲೆ ಕೆಳಗೆ ಎಲ್ಲ ಹೋಗ್ತಾ ಇರುತ್ತೆ. ಇದು ಚಿನ್ನದಷ್ಟು ಸ್ಟೇಬಲ್ ಅಲ್ಲ. ಹಾಗಂತ ಹೂಡಿಕೆ ಮಾಡಲೇಬಾರ್ದಾ? ಹಾಗೂ ಕೂಡ ಅಲ್ಲ. ತಜ್ಞರ ಸಲಹೆ ಪ್ರಕಾರ ನಿಮ್ಮ ಹತ್ರ 100 ರೂಪಾಯಿ ಹೂಡಿಕೆ ಇದ್ರೆ ಅದರಲ್ಲಿ 5-10 ರೂಪಾಯಿಯನ್ನ ಬೆಳ್ಳಿ ಮೇಲೆ ಹಾಕೋದು ಬುದ್ಧಿವಂತಿಕೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಇದರಿಂದ ನಿಮ್ಮ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂತ ಹೇಳ್ತಾರೆ. ರಿಸ್ಕ್ ಕಮ್ಮಿ ಆಗುತ್ತೆ, ಡೈವರ್ಸಿಫೈ ಆಗುತ್ತೆ ಬೇರೆ ಬೇರೆ ಅಸೆಟ್ ಕ್ಲಾಸಸ್ಸಲ್ಲಿ ಅಂತ. ಹಾಗೆ ಸಿಲ್ವರ್ ರೇಟ್ ಏರಿದಾಗ ಅದರಿಂದ ಲಾಭ ಕೂಡ ಆಗುತ್ತೆ ಅಂತ. ಆದರೆ ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತೀವಿ, ಇತಿಹಾಸ ತೆಗೆದು ನೋಡಿದಾಗ ಚಿನ್ನ ಬೆಳ್ಳಿ ಎರಡೂ ಕೂಡ ಈಕ್ವಿಟಿ ಅಷ್ಟೇ ಮೇಲೆ ಕೆಳಗೆ ಹೋಗಿದ್ದಾವೆ. ಶಾರ್ಪ್ ಆಗಿ ಮೇಲಕ್ಕೆ ಹೋದಾಗಲೆಲ್ಲ ಕೆಳಗೆ ಬಂದಿರೋ ಎಕ್ಸಾಂಪಲ್ಸ್ ಕೂಡ ಇದೆ. ಆದರೆ ಈ ಸಲ ಚಿನ್ನ ಕಂಪೇರ್ ಮಾಡಿದ್ರೆ ಬೆಳ್ಳಿ ಹಂಗೆಲ್ಲ ಕೆಳಗೆ ಬೀಳೋದು ಡೌಟ್ ಅಂತ ಹೇಳ್ತಿರೋದು ಕಾರಣ ಈ ಹೊಸ ಡಿಮಾಂಡ್, ಇದುವರೆಗೂ ನಾವು ಕಂಡು ಕೇಳರಿಯದ ಡಿಮಾಂಡ್ ಹೊಸದಾಗಿ ಸೃಷ್ಟಿಯಾಗಿದೆಯಲ್ಲ EV, ಸೋಲಾರ್ ಈ ಕ್ಷೇತ್ರಗಳಿಂದಾಗಿ. ಹಾಗಾಗಿ ಬಹಳ ತಲೆ ಕೆಡಿಸ್ಕೊಂಡಿದ್ದಾರೆ. ಇದು ಬರದೇ ಇಲ್ವಾ ಕೆಳಗಡೆ ಅಂಥೇಳಿ ಯೋಚನೆ ಮಾಡ್ತಿದ್ದಾರೆ. ಆದರೆ SIP ಮಾಡೋರಿಗೆ ಅದ್ರದ್ದು ಯಾವ ತಲೆಬಿಸಿ ಕೂಡ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಹಾಕೋಕೆ ಶುರು ಮಾಡಿದ್ಮೇಲೆ ಇನ್ನೂ ಮೇಲಕ್ಕೆ ಹೋದರೆ ಅದನ್ನು ಅವರು ರೈಡ್ ಮಾಡ್ಕೊಂಡು ಹೋಗ್ತಾರೆ. ಪ್ರೈಸ್ ಕೆಳಗೆ ಬಂತು ಅಂತ ಹೇಳಿದ್ರು ಕೂಡ ಅವರನ್ನು ಒಂದೇ ಸರಿ ದುಡ್ಡು ಹಾಕಿರಲ್ಲ ಕಳ್ಕೊಳ್ಳೋಕ್ಕೆ. SIP ಮಾಡ್ತಿರ್ತಾರಲ್ವ, ಅವರಿಗೆ ಅದೇ SIP ಅಮೌಂಟ್ಗೆ ಲಾಂಗ್ ಟರ್ಮ್ ಹೂಡಿಕೆದಾರರಾಗಿದ್ರೆ ಇನ್ನೂ ಜಾಸ್ತಿ ಬೆಳ್ಳಿ ಬರುತ್ತಲ್ವಾ, ಜಾಸ್ತಿ ಮ್ಯೂಚುವಲ್ ಫಂಡ್, ಗೋಲ್ಡ್ ಆ್ಯಂಡ್ ಸಿಲ್ವರ್ ಮ್ಯೂಚುವಲ್ ಫಂಡ್ ಅಥವಾ ಸಿಲ್ವರ್ ಮ್ಯೂಚುವಲ್ ಫಂಡಲ್ಲಿ ಯೂನಿಟ್ ಸಿಗುತ್ತಲ್ವಾ. ಸೊ SIP ಮಾಡೋರಿಗೆ ತಲೆಬಿಸಿ ಇಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು 2026ರ ಬೆಳ್ಳಿಯ ಭವಿಷ್ಯದ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬೆಳ್ಳಿ 3 ಲಕ್ಷ ದಾಟುತ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.